ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮರಳಿ ತಾಯಿ ಪಕ್ಷಕ್ಕೆ ಬರ್ತಾ ಇದ್ದಾರೆ, ಅಂದರೆ BJPಗೆ ಬರ್ತಾ ಇದ್ದಾರೆ. ಇವಾಗ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಬಳ್ಳಾರಿ BJP ಅಭ್ಯರ್ಥಿಯಾದ ಶ್ರೀರಾಮುಲು ಅವರು ಇದ್ದಾರೆ. ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ? ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಅವರು ಸ್ವತಃ ಅಂದರೆ ಅವ್ರ ಸ್ವಂತ ತಾಯಿ ಮನೆಗೆ ಅಂದರೆ ಮರಳಿದಂಗೆ ಆಗ್ತಾಯಿದೆ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಯಾವತ್ತಿದ್ದರೂ ಕೂಡ ಪಾರ್ಟಿ ಬಿಟ್ಟು ಪಾರ್ಟಿನ ಹೊರತುಪಡಿಸಿ ಏನಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಅವರು ಪಕ್ಷ ಬಿಟ್ಟು ಬೇರೆ ಪಾರ್ಟಿಯನ್ನು ಕಟ್ಟಿ ನಂತರ ಆ ಪಾರ್ಟಿಯಲ್ಲಿ ಗೆದ್ದು ಒಬ್ಬ ಜನನಾಯಕನಾಗಿ ಅವ್ರು ಗುರುತಿಸ್ಕೊಂಡು ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಪುನಃ ಅವರು ಸ್ವತಃ ಇವತ್ತು ತವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಇವತ್ತು ಯಾವ ರೀತಿಯಲ್ಲಿ ಗೆದ್ದು ಮತ್ತು ವಿಶ್ವಾಸನ ಗಳಿಸ್ಕೊತಾನೋ, ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ವಾಪಸ್ ಬರ್ತಾನೋ ಆ ರೀತಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಪುನಃ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವ್ರ ಮನೆಗೆ ಅವರು ವಾಪಸ್ ಬರ್ತಾ ಇದ್ದಾರೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬರೋದ್ರಿಂದ ಬಲ ಸೇರಿದರೆ ಬಾಹುಬಲಿ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಒಂದು ರೀತಿ ಶಕ್ತಿಯನ್ನು ತುಂಬುವಂಥ ಕೆಲಸ, ಬಾಹುಬಲಿ ಶಕ್ತಿಯನ್ನು ತುಂಬುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅವರು ಬರೋದ್ರಿಂದ ಬಹುಶಃ ಈ ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅನುಕೂಲತೆ ಮತ್ತು ಅನುಕೂಲ ಕೂಡ ಜಾಸ್ತಿ ಆಗೋಂಥ ಕೆಲಸ ಆಗುತ್ತೆ. ಸರ್, ಕಳೆದ ಬಾರಿ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನೀವಿಬ್ಬರು ಇದ್ದಾಗ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳು ಬಂದಿತ್ತು. ಈ ಬಾರಿ ಏನಾದರೂ ಹೆಚ್ಚಿಗೆ ಬರುತ್ತಾ ಅಂತ? ಜನಾರ್ದನ್ ರೆಡ್ಡಿಯವರು ಪಾರ್ಟಿ ಬರೋದರಿಂದ ಜೊತೆಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅವರು ಆಶೀರ್ವಾದದಿಂದ ಇಡೀ ದೇಶದಲ್ಲಿ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿಯವರು ಪಾರ್ಟಿಗೆ ಬರೋದರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ವಾತಾವರಣಗಳು ಕೂಡಿ ಬರ್ತಾ ಇದೆ. ಹಂಗಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ ಕೂಡ ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಅನುಕೂಲತೆ ಕೂಡ ಆಗುತ್ತೆ ಅನ್ನೋಂಥ ವಿಶ್ವಾಸನ ಕೂಡ ವ್ಯಕ್ತಪಡಿಸಿ. ಅಣ್ಣ ನಮಸ್ಕಾರ. ಐ ವಿಲ್ ಕಮಿಂಗ್ ಬ್ಯಾಕ್. ಇನ್ನೊಂದು ಹೇಳಿದರೆ, ಇವಾಗ ರೆಡ್ಡಿ ಅವರು ಬರೋದ್ರಿಂದ ನಮ್ಮ ಬಳ್ಳಾರಿ ಭಾಗಕ್ಕೂ ಮತ್ತು ಕಲ್ಯಾಣ ಕರ್ನಾಟಕಕ್ಕೂ ಒಂದು ಹೆಲ್ಪ್ ಆಗುತ್ತೆ, ಒಂದು ಪಕ್ಷಕ್ಕೆ ಒಂದು ಬಲ ಸಿಗುತ್ತೆ ಅಂತ. ಇವಾಗ ನೀವು ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದೀರಿ. ಇವಾಗ ಏನು ನಿಮ್ಮ ಬಳ್ಳಾರಿಗೂ ಏನು ಜಾಸ್ತಿ ಬರುತ್ತಾ, ಹೇಗೆ ನಿಮಗೆ ಶಕ್ತಿ ತುಂಬುತ್ತಾ ಅಂತ ಸರ್? ಮೋದಿಯವರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿಯವರು ಮತ್ತು ನಾನು ಸೇರಿ ಕರ್ನಾಟಕದಲ್ಲಿ ಅಮೇಥಿ ನಂತರ ಬಳ್ಳಾರಿ ಕೂಡ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು. ಆಗಿನ ಸಂದರ್ಭದಲ್ಲಿ ನಾನು ಮತ್ತು ಜನಾರ್ದನ್ ರೆಡ್ಡಿಯವರು ಸೇರಿ ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಕೂಡ ಆರಿಸೋಂಥ ಕೆಲಸ ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಕೂಡ ಮಾಡಿದ್ವಿ. ಇವತ್ತು ಅವರು ಪುನಃ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗಬೇಕನ್ನಂಥ ಒಂದು ಸಂಕಲ್ಪ ಇಟ್ಕೊಂಡು ದೇಶದಲ್ಲಿದ್ದಂಥ ಜನರು, ರಾಜ್ಯದಲ್ಲಿದ್ದಂಥ ಜನರು 3ನೇ ಬಾರಿ ಕೂಡ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನೋಂಥ ಸಂಕಲ್ಪ ಜೊತೆಲಿ ಅವ್ರ ವಿಶ್ವಾಸವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೋ ಅದ್ರ ಒಮ್ಮತದಿಂದಲೇ ಇವತ್ತು ಜನಾರ್ದನ್ ರೆಡ್ಡಿ ಅವರು ಪಾರ್ಟಿಗೆ ಬಂದು ಕೂಡ ಇವತ್ತು ನಾನು ಬರೋದ್ರಿಂದ ಒಂದು ಶಕ್ತಿ ಆಗುತ್ತೆ. ನಾನು ಬರೋದ್ರಿಂದ ಒಂದು ಎಲ್ಲ ಲೋಕಸಭೆಗಳಿಗೆ ಅನುಕೂಲ ಆಗುತ್ತೆ. ಬಳ್ಳಾರಿ ಸೇರಿಕೊಂಡು ಮಧ್ಯ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಬೇರೆ ಬೇರೆ ಲಾಸ್ಟ್ ಚುನಾವಣೆಗಳು ಬೇರೆ ಬೇರೆ ಕಾರಣಗಳಿಂದ ಸೋತಿರ್ಬೋದು, ಅಂದರೆ ನಾನು ಯಾವುದೇ ವಿಚಾರಗಳು ಕೂಡ ಹೇಳಕ್ಕೆ ಹೋಗಲ್ಲ. ಆದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಪಾರ್ಟಿಗೆ ಅನುಕೂಲ ಆಗುತ್ತೆ, ಶಕ್ತಿಯನ್ನು ಕೂಡ ತುಂಬುವಂಥ ಕೆಲಸ ಆಗುತ್ತೆ. ಇದಿಷ್ಟು ರಾಮುಲು ಅವರು ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.